ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಈ ಜಮೀನು ಬಂದುಬಿಟ್ಟು ಚಳ್ಳಕೆರೆ ತಾಲೂಕಲ್ಲಿ ಬರುತ್ತೆ. ಬೆಂಗಳೂರು ಟು ಬಳ್ಳಾರಿ ಹೈವೇಯಿಂದ ಎರಡನೇ ಜಮೀನು. ಆ ಜಮೀನು ಯಾವುದಂತ ತೋರಿಸ್ತೀನಿ. ಫಸ್ಟ್ ಹೈವೇ ತೋರಿಸ್ತೀನಿ. ಹೈವೇಯಿಂದ ಎರಡನೇ ಜಮೀನು. ಎರಡನೇದಂದರೆ ಜಸ್ಟ್ 50 ಮೀಟ್ರ್ ಅಷ್ಟೇ. ಅಷ್ಟು ಹೋದರೆ ಒಂದು ಎರಡನೇ ಜಮೀನು ಬರುತ್ತೆ ಈ ಹೈವೇಯಿಂದ. ಆ ಜಮೀನಿಗೆ ಹೋಗ್ತಕ್ಕಂಥ ದಾರಿ, ಅದರ ಲೊಕೇಶನ್ನು, ಏನು ರೇಟು, ಏನು ಫೆಸಿಲಿಟಿ, ಇಲ್ಲೇನೆಲ್ಲ ಮಾಡ್ಬೋದು ಅಂತ ಎಲ್ಲವನ್ನು ನಿಮಗೆ ತೋರಿಸ್ತೀನಿ. ಇದೇ ಬೆಂಗಳೂರು ಟು ಬಳ್ಳಾರಿ ಹೈವೇಯಿಂದ ಎರಡನೇ ಜಮೀನು. ಈ ಕಡೆ ಈಗ ನಾನು ದಾರಿ ತೋರಿಸ್ತೀನಿ ನೋಡಿ. ಇದೇ ದಾರಿ. ಮುಂದುಗಡೆ ಇರ್ತಕ್ಕಂಥದ್ದು ಅದೇ ಓನರ್ ಜಮೀನು. ಮುಂದುಗಡೆ ಇಟ್ಕೊಂಡು ಹಿಂದ್ಗಡೆ ಕೊಡ್ತಿದ್ದಾನೆ. ಅಲ್ಲಿ ಎಲೆಕ್ಟ್ರಿಕಲ್ ಫೋಲ್ ಕಾಣ್ತಿದೆಯಲ್ಲ, ಅದೇ ಜಮೀನು. ಈಗ ಅಲ್ಲಿ ಜಮೀನು ಹತ್ರ ನೋಡಿ ಸರ್, ಅದು ಹೈವೇ. ಲಾರಿ ಹೋಗ್ತಿದೆಯಲ್ಲ, ಅದೇ ಹೈವೇ. ನಾನು ನಿಂತ್ಕೊಂಡಿರ್ತಕ್ಕಂಥ ಪ್ಲೇಸು ಜಮೀನು. ಈ ಜಮೀನು 3 ಎಕರೆ 22 ಗುಂಟೆ ಬರುತ್ತೆ. ಇದೇ ರೋಡು. ಇದು ನಕಾಶೆ ರೋಡೂ ಇದೆ, ಜೊತೆಗೆ ಅವರು ಕೂಡ ರೋಡ್ ಕೂಡ ನಿಮಗೆ ಮಾಡಿಕೊಡ್ತಾರೆ. ಎರಡನೇ ಪ್ಲೇಸ್ ಇದು. 3 ಎಕರೆ 22 ಗುಂಟೆ ಜಮೀನು. ಫಸ್ಟ್ ಇದರ ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ಸರ್. ತುಂಬ ಫಲವತ್ತಾದ, ಒಳ್ಳೆಯ ನ್ಯೂಟ್ರಿಷನ್ ಇರ್ತಕ್ಕಂಥ, ತುಂಬ ಚೆನ್ನಾಗಿರ್ತಕ್ಕಂಥ ಮಣ್ಣು. ಇಲ್ಲಿ ಯಾವುದೇ ರೀತಿಯ ಅಗ್ರಿಕಲ್ಚರ್ ಮಾಡ್ಬೋದು. ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಹೈವೇ ನಿಯರ್ ಇರೋದ್ರಿಂದ ಯಾವುದೇ ರೀತಿಯ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ಬೋದು. ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಕಟ್ಕೋಬೋದು, ಅಥವಾ ಅಗ್ರಿಕಲ್ಚರ್ ಮಾಡ್ಬೋದು, ಏನಾದರೂ ಇಂಡಸ್ಟ್ರಿ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ತೋಟಗಳೇ. ಪಕ್ಕದಲ್ಲಿರ್ತಕ್ಕಂಥ ನೋಡಿ ಕಾಣ್ತಿದೆ ನಿಮಗೆ. ಆ ಕಡೆ ಎಲ್ಲ ಬೆಳೆ ಇಟ್ಟಿದ್ದಾರಲ್ಲ, ಜೋಳ, ಕಡಲೆ ಎಲ್ಲ ಹಾಕಿದ್ದಾರೆ. ಅದು ಆ ಕಡೆ ಇರ್ತಕ್ಕಂಥ ನೀರಾವರಿ. ಇದು 3 ಎಕರೆ 22 ಗುಂಟೆ. ಮೂಲ ಜನರಲ್ ಪ್ರಾಪರ್ಟಿ. ಇದು ಮೂಲ ಲಿಂಗಾಯಟ್ಸ್ ಪ್ರಾಪರ್ಟಿ ಬಂದುಬಿಟ್ಟು ನೋಡಿ. ಇದೆಲ್ಲ ಲ್ಯಾಂಡ್ ಬರುತ್ತೆ. ಮಣ್ಣು ಮಾತ್ರ ತುಂಬ ನ್ಯೂಟ್ರಿಷನ್, ಒಳ್ಳೆ pH ಲೆವೆಲ್ ಇರ್ತಕ್ಕಂಥ, ತುಂಬ ಚೆನ್ನಾಗಿರ್ತಕ್ಕಂಥ ಮಣ್ಣು. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಹೈವೇಯಿಂದ ಎರಡನೇ ಪ್ರಾಪರ್ಟಿ. ನೀವು ಈಗ ಯಾವುದೇ ರೀತಿಯ ದಾರಿಯ ಸಮಸ್ಯೆ ಇಲ್ಲ. ಇಂಡಸ್ಟ್ರಿಯಲ್ ಮಾಡ್ಕೋಬೋದು, ಅಗ್ರಿಕಲ್ಚರ್ ಮಾಡ್ಕೋಬೋದು. ಎಲ್ಲಿ ಒಳಗಡೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೆಂಗಳೂರಿಂದ ಬರ್ರಿ, ಎಲ್ಲಿಂದ ಬರ್ರಿ, ಡೈರೆಕ್ಟ್ ಹೈವೇಲಿ ಬಂದು ಜಸ್ಟ್ ಒಂದು 50 ಮೀಟ್ರು ಒಳಗಡೆ ಬಂದರೆ, ಅಂದರೆ 50 ಮೀಟ್ರೂ ಇಲ್ಲ, ಒಂದು 30 ಮೀಟ್ರು ಅಷ್ಟು ಒಳಗಡೆ ಬಂದುಬಿಟ್ರೆ ನಿಮಗೆ ಈ ಜಮೀನು ಸಿಗುತ್ತೆ. ತುಂಬ ಚೆನ್ನಾಗಿರ್ತಕ್ಕಂಥ ಜಮೀನು. ನೆಕ್ಸ್ಟ್ ಬಂದುಬಿಟ್ಟು ಇದು ಜನರಲ್ ಪ್ರಾಪರ್ಟಿ. 3 ಎಕರೆ 22 ಗುಂಟೆ ಇದೆ. ಇಲ್ಲಿ ನೀವೇನು ಬೇಕಾದ್ರೂ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಜಮೀನಿನ ಬೆಲೆ ಬಂದುಬಿಟ್ಟು 1 ಎಕರೆಗೆ 25 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 25 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಯಾಕಪ್ಪ ಅಂದರೆ ಹೈವೇಗೀಗ 40ರಿಂದ 45 ಲಕ್ಷ ನಡೀತಿದೆ. ಜೊತೆಗೆ ಇದು ಒಳ್ಳೆ ಅಗ್ರಿಕಲ್ಚರ್ ಪ್ರಾಪರ್ಟಿ, ಒಳ್ಳೆ ವಾಟರ್ ಏರಿಯಾ. ನಿಮಗೆ ಇಲ್ಲೇ ಸುತ್ತಮುತ್ತೆಲ್ಲ ನೋಡ್ತಾ ಇರ್ಬೋದು. ನಿಮಗೆಲ್ಲ ಬರೀ ತೋಟಗಳು, ಅಂದರೆ ನೀರಾವರಿ ಜಮೀನು ಕಾಣ್ತಿರೋದ್ರಿಂದ ಇಲ್ಲಿ ಒಳ್ಳೆ ನೀರಿನ ವ್ಯವಸ್ಥೆ ಕೂಡ ಇದೆ. ನೀವು ಇದರಲ್ಲಿ ಬೋರ್ ಹಾಕ್ಸ್ಕೋಬೇಕು. ಖಂಡಿತ ನೀರು ಬೀಳುತ್ತೆ ಅಂತ ನನ್ನ ಭಾವನೆ. ಬೀಳುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆಗೂ ನೀರಿದೆ. ಎಲ್ಲ ಕೂಡ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನೋಡ್ರಿ, ಆ ಮರ ಕಾಣ್ತಿದೆಯಲ್ಲ, ದೊಡ್ಡದು ಹುಣಸೆ ಮರ, ಅಲ್ಲಿವರೆಗೂ ಬರುತ್ತೆ. 3 ಎಕರೆ 22 ಗುಂಟೆ. ನೋಡ್ರಿ, ಪಕ್ಕದಲ್ಲೆಲ್ಲ ನೀರಾವರಿನೇ. ಒಳ್ಳೆ ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಚಳ್ಳಕೆರೆ ತಾಲೂಕಲ್ಲಿ ರಿಜಿಸ್ಟ್ರೇಷನ್ ಆಗುತ್ತಿದ್ದು, ಅಂದರೆ ಚಳ್ಳಕೆರೆ ತಾಲೂಕಿಗೆ ಒಳಪಟ್ಟಿರ್ತಕ್ಕಂಥ ಜಮೀನು. ಆ ಕಾರ್ ಇದೆಯಲ್ಲ, ಅದೇ ರಸ್ತೆ. ಜಸ್ಟ್ ಹೈವೇಯಿಂದ 30 ಮೀಟ್ರು ನೀವು ಒಳಗಡೆ ಬಂದರೆ ಸಾಕು, ಈ ಒಂದು ಪ್ರಾಪರ್ಟಿ ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ರೇಟ್ ಬಂದುಬಿಟ್ಟು 25 ಲಕ್ಷ 1 ಎಕರೆ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಈಗ ಎಲ್ಲ ಒಳಗಡೆ ರೇಟೆಲ್ಲ ಹೇಳ್ತಿದ್ದಾರೆ, ಅಂದರೆ 20-22 ಎಲ್ಲ ಹೇಳ್ತಿದ್ದಾರೆ. ಹೈವೇಯಿಂದ ಎರಡನೇ ಪ್ರಾಪರ್ಟಿ ಖಂಡಿತ ಪರ್ಚೇಸ್ ಮಾಡ್ಬೋದು. ನೆಗೋಷಿಯಬಲ್ ಆದರೆ ಖಂಡಿತ ಪರ್ಚೇಸ್ ಮಾಡ್ಬೋದು. ಯಾಕಪ್ಪ ಅಂತಂದರೆ ಈಗ ಲ್ಯಾಂಡ್ ವ್ಯಾಲ್ಯೂ ತುಂಬ ಹೈಕ್ ಆಗಿದೆ, ಅಂದರೆ ತುಂಬ ಜಾಸ್ತಿ ಆಗ್ತಿದೆ ಈಗ ಲ್ಯಾಂಡ್ ರೇಟ್ಗಳೆಲ್ಲ. ಇದು ಯಾರಾದರೂ ಇನ್ವೆಸ್ಟ್ ಮಾಡಿ ನಾನು ಫ್ಯೂಚರಲ್ಲಿ ಮಾರ್ತೀನಿ ಅಂದರೂ ಕೂಡ ಖಂಡಿತ ಇದರಿಂದ ನಿಮಗೆ ಉಪಯೋಗ ಆಗುತ್ತೆ. ಇಲ್ಲ ಒಂದು ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೂ ನಡೆಯುತ್ತೆ. ಏನಾದರೂ ಇಂಡಸ್ಟ್ರಿಯಲ್ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ತುಂಬ ಅಂದರೆ ತುಂಬಾ ಅನುಕೂಲ. ಹೈವೇ ನಿಯರ್ ಇರೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಸದ್ಯಕ್ಕೆ ಫಾರ್ಮ್ ಹೌಸ್ ಮಾಡ್ಕೊಂಡು ಫ್ಯೂಚರಲ್ಲಿ ಏನಾದರೂ ಮಾಡ್ಕೊತೀನಿ